ಹಳ್ಳಿಯ ಬದುಕು ಬಲ್ಲವನಿಗೆ ಗೊತ್ತು ಅಂತ ಹಿರಿಯರು ಹೇಳ್ತಾರೆ. ಯಾಕಂತಂದ್ರೆ ಹಳ್ಳಿಯಲ್ಲಿ ಜೀವನ ಮಾಡಿದ್ರೆ ಮಾತ್ರ ಆತನಿಗೆ ಗ್ರಾಮೀಣ ಬದುಕು ಏನು ಅನ್ನುವಂತಹದ್ದು ಗೊತ್ತಿರುತ್ತೆ. ಅದರ ಜೊತೆಗೆ ಗ್ರಾಮೀಣ ಬದುಕಿನಲ್ಲೂ ಕೂಡ ಒಂದಷ್ಟು ಜನ ಅಲ್ಪಸಂಖ್ಯಾತರು ತಮ್ಮದೇ ಆದಂತಹ ಕಾಲನಿಯಲ್ಲಿ ಬದುಕ್ತಾರೆ. ಆ ಎಲ್ಲ ಸಂಪೂರ್ಣ ದೃಶ್ಯಾವಳಿಗಳನ್ನ ನಾವು ಇಲ್ಲಿ ಕಾಣಬಹುದು. ಯಾಕಂತಂದ್ರೆ ಸಂಪೂರ್ಣವಾಗಿ ಇದು ಅಲ್ಪಸಂಖ್ಯಾತರ ಕಾಲೋನಿ ಅನ್ನುವಂತಹ ಬೋರ್ಡ್ ಹಾಕುವುದರ ಮೂಲಕ ಇಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿರುವಂತದ್ದು ಸಂಪೂರ್ಣವಾಗಿ ಯಾವ ರೀತಿಯಾಗಿ ಒಂದು ಗ್ರಾಮೀಣದಲ್ಲಿ ಏನು ವಿದ್ಯುತ್ ಕಂಬಗಳಾಗಿರಬಹುದು, ಅದರ ಜೊತೆಗೆ ಮನೆಗಳಾಗಿರಬಹುದು, ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯಗಳಾಗಿರಬಹುದು, ಚರ್ಚ್ನಾಗಿರ್ಬಹುದು, ಚರ್ಚ್ ದುರಸ್ತಿ ಯಾವ ರೀತಿ ಇದೆ, ನವೀಕರಣಕ್ಕೆ ಅನುದಾನ ಹಾಗೂ ಆವರಣ ಗೋಡೆ ನಿರ್ಮಾಣದ ಕುರಿತು ಒಂದು ಬೋರ್ಡ್ ಅನ್ನು ಹಾಕುವುದರ ಮೂಲಕ ಇಲ್ಲಿ ಅನಾವರಣ ಮಾಡಿರುವಂತಹದ್ದು. ಇನ್ನು ಅಲ್ಪಸಂಖ್ಯಾತರ ನವೋದಯ ಮಾದರಿ ಶಾಲೆ ಆಗಿರ್ಬೋದು, ವಸತಿ ಶಾಲೆ ಅಂದ್ರೆ ಯಾವ ರೀತಿಯಾಗಿ ಒಂದು ನವೋದಯ ಅಲ್ಪಸಂಖ್ಯಾತರ ಶಾಲೆ ಇರುತ್ತೆ ಅನ್ನುವಂತಹದ್ದು, ಅವರ ಕಾಲೋನಿಯಲ್ಲಿ ಯಾವ ರೀತಿಯಾಗಿ ಅವರು ತಮ್ಮ ಜೀವನವನ್ನ ಕಟ್ಕೋತಾರೆ, ಯಾವ ರೀತಿಯಾಗಿ ಅವರು ಬದುಕನ್ನ ಮಾಡ್ತಾರೆ, ಅದರ ಜೊತೆಗೆ ಒಂದಷ್ಟು ಕೊಳವೆ ಬಾವಿಗಳ ನಿರ್ಮಾಣದ ಕಾರ್ಯ ನಡೀತಾ ಇರುವಂತದ್ದಾಗಿರ್ಬೋದು, ಶುದ್ಧ ಕುಡಿಯುವ ನೀರಿನ ಘಟಕಗಳಾಗಿರಬಹುದು, ಚರ್ಚ್ ಆಗಿರ್ಬೋದು, ಸರ್ಕಾರಿಯ ಆಸ್ಪತ್ರೆಗಳಾಗಿರ್ಬೋದು, ಸಂಪೂರ್ಣವಾಗಿ ಅದರ ಜೊತೆಗೆ ನಾವು ಅದರ ಪಕ್ಕದಲ್ಲಿ ಸ್ಮಶಾನವನ್ನು ಕೂಡ ನಾವು ಈ ದೃಶ್ಯಾವಳಿಗಳಲ್ಲಿ ಕಾಣ್ತಾ ಹೋಗ್ಬೋದು. ಯಾಕಂತಂದ್ರೆ ಪ್ರತಿಯೊಂದು ಹಳ್ಳಿಗಳಲ್ಲಿ, ಅದರಲ್ಲೂ ಅಲ್ಪಸಂಖ್ಯಾತರ ಕಾಲನಿಗಳಲ್ಲಿ ಏನೆಲ್ಲ ಇರಬೇಕು ಆ ಎಲ್ಲವನ್ನು ಕೂಡ ಇಲ್ಲಿ ಕಟ್ಕೊಟ್ಟಿದ್ದಾರೆ. ಅದ್ರಾಗೆ ಏನು ಮಂದಿರಗಳಾಗಿರ್ಬೋದು, ಮಸೀದಿಗಳಾಗಿರ್ಬಹುದು, ಕ್ರಿಶ್ಚಿಯನ್ನರ ಒಂದು ದೇವಸ್ಥಾನವಾಗಿರ್ಬಹುದು, ಸಂಪೂರ್ಣವಾಗಿ ಅದರ ಜೊತೆಗೆ ಹಳ್ಳಿಗಳಲ್ಲಿ ನಾವೆಲ್ಲ ಏನ್ ಸಿಗ್ತೀವೋ ಸರ್ಕಾರಿ ಶಾಲೆಯನ್ನ ಕೂಡ ಅದರ ಜೊತೆಗೆ ಏನು ಹಸಿರು ಮರ ಗಿಡ, ಮಕ್ಕಳ ಆಟದ ಮೈದಾನಗಳನ್ನು ಸಂಪೂರ್ಣವಾಗಿ ಒಂದೇ ಕಡೆಗಳಲ್ಲಿ ನಾವು ನೋಡೋಕೆ ಸಿಗುತ್ತೆ ಅಂತಂದ್ರೆ ನಿಜಕ್ಕೂ ಇದು ಸಂತಸದ ಸದ್ಗತಿ. ಯಾಕಂತಂದ್ರೆ ಈಗಾಗ್ಲೇ ಏನು ಕೃಷಿ ಮೇಳದಲ್ಲಿ ಅಥವಾ ಈಗಾಗ್ಲೇ ಏನು ಪುಸ್ತಕ ಮಳಿಗೆಗಳು ಇವೆಲ್ಲವನ್ನು ಕೂಡ ನಾವಿಲ್ಲಿ ಕಣ್ಣಾರಿ ನೋಡಿದ್ವಿ. ಈ ಒಂದು ದೃಶ್ಯ ಇವತ್ತಿನ ಕಾಲಘಟ್ಟಕ್ಕೆ ನಿಜಕ್ಕೂ ಇದೊಂದು ಏನು ಮಕ್ಕಳಿಗೆ ಒಂದು ಉತ್ತಮ ಸಂದೇಶ ನೀಡುವಂತಹದ್ದಾಗಿರ್ಬೋದು. ಯಾಕಂತಂದ್ರೆ ಈಗೆಲ್ಲ ಬೆಳೀತಾ ಮಕ್ಕಳನ್ನ ಸಿಟಿಯ ಶಾಲೆಗಳಲ್ಲಿ ಹಾಕ್ತಾರೆ. ಹಾಗಾಗಿ ಅವರಿಗೆ ಒಂದಷ್ಟು ಹಳ್ಳಿಯ ಜೀವನದಿಂದ ದೂರ ಇರ್ತಾರೆ. ಅವರಿಗೆಲ್ಲ ಕೂಡ ಮಾಹಿತಿ ತಿಳಿಸುವ ಉದ್ದೇಶದಿಂದ ಈ ಒಂದು ದೃಶ್ಯಾವಳಿಗಳನ್ನ ಇಲ್ಲಿ ಅನಾವರಣ ಮಾಡಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವವೇಗ ನ್ಯೂಸ್, ಬೆಂಗಳೂರು.